ನಮಸ್ಕಾರಗಳು. ದಿನ 9. ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997. ಅಧ್ಯಾಯ 4. ಸಹಕಾರಿಯ ಆಡಳಿತ ನಿರ್ವಹಣೆ. ಕಲಂ 20. ಸದಸ್ಯನನ್ನಾಗಿ ಸೇರಿಸಿಕೊಳ್ಳಬಹುದಾದ ಮತ್ತು ಮುಂದುವರೆಸಬಹುದಾದ ವ್ಯಕ್ತಿಗಳು. ಕಲಂ 21. ಈ ಅಧಿನಿಯಮದ ಉಪಬಂಧಗಳಿಗೊಳಪಟ್ಟು ಯಾರೇ ವ್ಯಕ್ತಿಯನ್ನು ಎಂದರೆ. ಕಲಂ 21(a). ಅವನಿಗೆ ಸಹಕಾರಿ ಸೇವೆಯು ಅಗತ್ಯವಾಗಿರದಿದ್ದಲ್ಲಿ, ಅವನು ಸದಸ್ಯರ ಹೊಣೆಗಾರಿಕೆಯನ್ನು ಅಂಗೀಕರಿಸದಿದ್ದಲ್ಲಿ ಮತ್ತು ಕರಾರು ಅಧಿನಿಯಮ 1872 ರ ಅಡಿಯಲ್ಲಿ ಕರಾರು ಮಾಡಿಕೊಳ್ಳಲು ಸಕ್ಷಮನಾಗಿರದಿದ್ದಲ್ಲಿ. ಕಲಂ 21(b). ಅವನು ಯಾವುದೇ ವ್ಯವಹಾರವನ್ನು ನಡೆಸುತ್ತಿದ್ದು, ಅಂಥ ವ್ಯವಹಾರವು ಸಹಕಾರಿಯ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಿದ ವ್ಯವಹಾರಗಳಿಗೆ ವಿರುದ್ಧವಾಗಿರುವಲ್ಲಿ ಅಥವಾ ಸ್ಪರ್ಧಾತ್ಮಕವಾಗಿರುವಲ್ಲಿ ಅಥವಾ ಸಮಾನ ಉದ್ದೇಶದ ಇನ್ನೊಂದು ಸಹಕಾರಿಯ ಸದಸ್ಯನಾಗಿರುವಲ್ಲಿ ಮತ್ತು. ಕಲಂ 21(c). ಅವನು ಸಹಕಾರಿಯ ಉಪವಿಧಿಯಲ್ಲಿ ನಿರ್ದಿಷ್ಟಪಡಿಸಿರುವ ಅಂಥ ಇತರ ಷರತ್ತುಗಳನ್ನು ಪೂರೈಸದಿದ್ದಲ್ಲಿ. ಕಲಂ 21(d). ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಿದ ಮೊತ್ತ ಮತ್ತು ಅವಧಿಯನ್ನು ಮೀರಿ ಸಹಕಾರಿಗೆ ಸಂದಾಯ ಮಾಡಬೇಕಾದ ಯಾವುದೇ ಪಾವತಿಗೆ ಸಂಬಂಧಿಸಿದಂತೆ ಸುಸ್ತಿದಾರನಾಗಿದ್ದಲ್ಲಿ. ಕಲಂ 21(e). ದಿವಾಳಿ ಎಂಬುದಾಗಿ ನ್ಯಾಯ ನಿರ್ಣಯಿಸಿದ್ದಲ್ಲಿ ಅಥವಾ ಅವಿಮುಕ್ತ ದಿವಳಿಯಾಗಿದ್ದಲ್ಲಿ. ಅಥವಾ. ಕಲಂ 21(f). ನೈತಿಕ ಅಧಃಪತನವನ್ನು ಒಳಗೊಳ್ಳುವ ಯಾವುದೇ ಅಪರಾಧದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರೆ, ಅಂಥ ಶಿಕ್ಷೆಯನ್ನು ಹಿಂಪಡೆಯದಿದ್ದರೆ ಅಥವಾ ಅಪರಾಧವನ್ನು ಮನ್ನಿಸದಿದ್ದರೆ ಮತ್ತು ಶಿಕ್ಷೆಯ ದಿನಾಂಕದಿಂದ 5 ವರ್ಷಗಳ ಅವಧಿಯು ಪೂರ್ಣಗೊಳಿಸದಿದ್ದರೆ ಅಥವಾ. ಕಲಂ 21(g). ಸಹಕಾರಿಯ ಅಥವಾ ಅದರ ಹಣಕಾಸು ಬ್ಯಾಂಕಿನ ಅಥವಾ ಅದರ ಒಕ್ಕೂಟದ ಅಥವಾ ಅದರ ಸಂಯುಕ್ತ ಸಹಕಾರಿಯ ವೇತನ ಪಡೆಯುವ ಉದ್ಯೋಗಿಯಾಗಿದ್ದರೆ. ಸಹಕಾರಿಯ ಸದಸ್ಯನನ್ನಾಗಿ ಸೇರಿಸಿಕೊಳ್ಳತಕ್ಕದ್ದಲ್ಲ ಅಥವಾ ಮುಂದುವರೆಸತಕ್ಕದ್ದಲ್ಲ. ಪರಂತು ಸಹಕಾರಿಯ ನೋಂದಣಿಯ ನಂತರ ಸದಸ್ಯರನ್ನು ಚುನಾಯಿತ ಮಂಡಳಿಯು ಮಾತ್ರ ಸೇರಿಸಿಕೊಳ್ಳತಕ್ಕದ್ದು. ಕಲಂ 22. ಕಲಂ 22(a). ಯಾವುದೇ ಸಹಕಾರಿಯು ಈ ಅಧಿನಿಯಮದ ಅಥವಾ ಅದರಡಿ ರಚಿಸಲಾದ ನಿಯಮಗಳ ಮತ್ತು ಉಪವಿಧಿಗಳ ಉಪಬಂಧಗಳಿಗೆ ಅನುಸಾರವಾಗಿ ಸದಸ್ಯತ್ವವನ್ನು ಪಡೆಯಲು ಯಾವೊಬ್ಬ ವ್ಯಕ್ತಿಗೆ ಲಿಖಿತದಲ್ಲಿ ದಾಖಲಿಸುವ ಸಾಕಷ್ಟು ಕಾರಣವಿಲ್ಲದೆ ಸದಸ್ಯತ್ವಕ್ಕೆ ಪ್ರವೇಶವನ್ನು ನಿರಾಕರಿಸತಕ್ಕದ್ದಲ್ಲ. ಅಂತಹ ವ್ಯಕ್ತಿಯ ಅರ್ಜಿಯು ಸ್ವೀಕೃತವಾದ 60 ದಿನಗಳೊಳಗೆ ಸಹಕಾರಿಯ ಆಡಳಿತ ಮಂಡಳಿಯು ತನ್ನ ತೀರ್ಮಾನವನ್ನು ಸದರಿ ವ್ಯಕ್ತಿಗೆ ತಿಳಿಸತಕ್ಕದ್ದು. ಕಲಂ 23. ಒಬ್ಬ ವ್ಯಕ್ತಿಯು ಸದಸ್ಯನಾಗಿ ಪ್ರವೇಶ ಪಡೆಯಲು ಅಥವಾ ಸದಸ್ಯನಾಗಿ ಮುಂದುವರೆಯಲು ಅರ್ಹನಾಗಿದ್ದಾನೆಯೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸಿದಲ್ಲಿ ಮಂಡಳಿಯು ಅಂಥ ವ್ಯಕ್ತಿಗೆ ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶವನ್ನು ಕೊಟ್ಟ ನಂತರ ತೀರ್ಮಾನಿಸತಕ್ಕದ್ದು ಮತ್ತು ಮಂಡಳಿಯ ತೀರ್ಮಾನವು ಅಂತಿಮವಾಗಿರತಕ್ಕದ್ದು. ಕಲಂ 20(a). ಸದಸ್ಯತ್ವವನ್ನು ಒಪ್ಪುವುದು ಅಥವಾ ನಿರಾಕರಿಸುವುದು. ಯಾವೊಬ್ಬ ವ್ಯಕ್ತಿಯು ಸದಸ್ಯತ್ವವನ್ನು ಬಯಸಿ ಯಾವುದೇ ಸಹಕಾರಿಗೆ ಉಪವಿಧಿಗಳಲ್ಲಿ ನಿಗದಿಪಡಿಸಿರುವ ಷೇರು ಹಣ ಮತ್ತು ಶುಲ್ಕ ಪಾವತಿಸಲು ಅರ್ಜಿ ಸಲ್ಲಿಸಿದಾಗ, ಅಂತಹ ಅರ್ಜಿಯನ್ನು ಸಂಬಂಧಿಸಿದ ಮಂಡಳಿಯು ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕದಿಂದ 60 ದಿನಗಳೊಳಗೆ ಸದಸ್ಯತ್ವವನ್ನು ನೀಡತಕ್ಕದ್ದು ಅಥವಾ ಕಾರಣಗಳೊಂದಿಗೆ ನಿರಾಕರಿಸತಕ್ಕದ್ದು. ಈ ಅವಧಿಯೊಳಗೆ ಅರ್ಜಿದಾರನಿಗೆ ತನ್ನ ಸದಸ್ಯತ್ವ ಕೋರಿಕೆ ಅರ್ಜಿಯ ಬಗ್ಗೆ ಸಂಬಂಧಪಟ್ಟ ಸಹಕಾರಿಯಿಂದ ಯಾವುದೇ ರೀತಿಯ ಆದೇಶ ಬಾರದೇ ಇದ್ದಲ್ಲಿ, ಅಂತಹ ಅರ್ಜಿದಾರನ ಸದಸ್ಯತ್ವದ ಅರ್ಜಿಯನ್ನು ಅಂಥ ಸಹಕಾರಿಯು ಅಂತಹ ಅವಧಿಯ ಕೊನೆಯ ದಿನದಂದು ಅಂಗೀಕರಿಸಿದೆ ಎಂದು ಭಾವಿಸತಕ್ಕದ್ದು. ಒಂದು ವೇಳೆ ನಿರಾಕರಿಸಿದಲ್ಲಿ ಈ ನಿರಾಕರಣೆಯನ್ನು ಪ್ರಶ್ನಿಸಿ ನಿರಾಕರಿಸಿದ ದಿನಾಂಕದಿಂದ 30 ದಿನಗಳೊಳಗೆ ರಿಜಿಸ್ಟ್ರಾರ್ನ ಮುಂದೆ ಸಂಬಂಧಿತ ವ್ಯಕ್ತಿಯು ಮೇಲ್ಮನವಿ ಸಲ್ಲಿಸಬಹುದು. ರಿಜಿಸ್ಟ್ರಾರನು ಈ ಮೇಲ್ಮನವಿಯನ್ನು ಇತ್ಯರ್ಥಪಡಿಸಿ ಆದೇಶ ಹೊರಡಿಸತಕ್ಕದ್ದು. ಅಂತಹ ಆದೇಶವನ್ನು ಆ ಆದೇಶ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗೆ ಸಹಕಾರಿಯು ಅನುಷ್ಠಾನಗೊಳಿಸತಕ್ಕದ್ದು. ಕಲಂ 20(b). ಸದಸ್ಯನ ಮತದಾನದ ಹಕ್ಕು. ಯಾರೇ ಸದಸ್ಯನು. ಕಲಂ 20(b)(a). ಸಹಕಾರಿಯ ಮಹಾಸಭೆಯ ದಿನಾಂಕದಂದು ಅಥವಾ ಸಂದರ್ಭಾನುಸಾರ ಚುನಾವಣಾ ದಿನಾಂಕದಂದು ಸದಸ್ಯನಾಗಿ 1 ವರ್ಷ ಪೂರ್ಣಗೊಳ್ಳದಿದ್ದರೆ. ಕಲಂ 20(b)(b). ಸಹಕಾರಿಯ ಯಾವುದೇ ಬಾಕಿಗಳಿಗಾಗಿ ಸುಸ್ತಿದಾರನಾಗಿದ್ದರೆ. ಕಲಂ 20(b)(c). ಕಲಂ 20(b)(c)(1). ಹಿಂದಿನ 5 ವಾರ್ಷಿಕ ಮಹಾಸಭೆಗಳ ಪೈಕಿ ಯಾವುದೇ 2 ವಾರ್ಷಿಕ ಮಹಾಸಭೆಗಳಲ್ಲಿ ಹಾಜರಾಗುವ ಮೂಲಕ. ಕಲಂ 20(b)(c)(2). ಹಿಂದಿನ 5 ಸಹಕಾರಿ ವರ್ಷಗಳ ಪೈಕಿ ಯಾವುದೇ 2 ಸಹಕಾರಿ ವರ್ಷಗಳಿಗಾಗಿ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಸಹಕಾರಿಯು ನೀಡಿದ ಅಂಥ ಕನಿಷ್ಠ ಸೇವೆಗಳು ಅಥವಾ ಸೌಲಭ್ಯಗಳನ್ನು ಬಳಸಿಕೊಳ್ಳುವ ಮೂಲಕ.
ವ್ಯವಸ್ಥಾಪನೆಯಲ್ಲಿ ಭಾಗವಹಿಸದಿದ್ದರೆ ಸಹಕಾರಿಯ ಮಹಾಸಭೆಯಲ್ಲಿ ಭಾಗವಹಿಸಲು ಮತ್ತು ಮಂಡಳಿ ಚುನಾವಣೆಯಲ್ಲಿ ಮತದಾನ ಮಾಡಲು 1 ವರ್ಷದವರೆಗೆ ಅನರ್ಹಗೊಳಿಸತಕ್ಕದ್ದು. ಪರಂತು ಸಹಕಾರಿಯು ಹೊಸದಾಗಿ ನೋಂದಣಿಗೊಂಡ ತರುವಾಯ ಕೂಡಲೇ ನಡೆಯುವ ಸಹಕಾರಿಯ ಆಡಳಿತ ಮಂಡಳಿಯ ಮೊದಲ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯನಿಗೆ ಮತ್ತು ಪ್ರಥಮ ಮಹಾಸಭೆಯಲ್ಲಿ ಭಾಗವಹಿಸುವ ಸದಸ್ಯನಿಗೆ ಈ ನಿರ್ಬಂಧವು ಅನ್ವಯಿಸತಕ್ಕದ್ದಲ್ಲ. ತರಬೇತಿ ವಿಷಯಕ್ಕೆ ವಿರಾಮ. ನಾಳೆ ಅಧ್ಯಾಯ 4 ಸಹಕಾರಿಯ ಆಡಳಿತ ನಿರ್ವಹಣೆ ಉಪಕಲನ್ 21 ನಾಮಮಾತ್ರ ಸದಸ್ಯರು ಮುಂದುವರಿಯಲಿದೆ. ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು